ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈಗಾಗಲೇ ನಾವು ನಿಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಈ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಬೇಕಾಗಿರುವಂಥ ಪ್ರತಿಯೊಂದು ಮೆಟೀರಿಯಲ್ಲು ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಫಿಕ್ಸ್ ಕ್ವಶನ್ ಆನ್ಸರ್ಸ್ಗಳು, 1 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ 4 ಮಾರ್ಕ್ಸಿಗೆ ಬರುವಂಥ ಒಂದು ಕ್ವಶನನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ಈ ಕ್ವಶನ್ ಬರಲಿಲ್ಲ ಅಂದರೂ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಬೇರೆ ಕ್ವಶನ್ ಬಂದರೂ ಕೂಡ ತಾವುಗಳು ಇದೇ ಆನ್ಸರನ್ನು ಬರೆದುಬಿಟ್ಟು ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಬನ್ನಿ ಸರ್, ಸೆಕೆಂಡ್ ಚಾಪ್ಟರು ಪ್ರತಿಯೊಬ್ಬರಿಗೂ ಕೂಡ ದಿ ಸ್ಕೂಲ್ ಬಾಯ್ ರಿಟನ್ ಬೈ ವಿಲಿಯಂ ಬ್ಲೇಕ್ ಅಂತ ಒಂದು ಪದ್ಯ ಇದೆ. ಡಿಸ್ಕ್ರೈಬ್ ದ ಬಾಯ್ಸ್ ಎಕ್ಸ್ಪೀರಿಯನ್ಸ್ ಇನ್ ದಿ ಸ್ಕೂಲ್ ಅಂತ ಇದೆ. ಶಾಲೆಯಲ್ಲಿ ಮಗುವಿನ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ಡಿಸ್ಕ್ರೈಬ್ ಮಾಡಿ ಅಂತ ಇದೆ. ಬಹಳ ಈಸಿಯಾಗಿ ಇರುವಂತಹ ಆನ್ಸರು. ಬನ್ನಿ, ಮೊದಲನೇದಾಗಿ ನೋಡಿ, ಇನ್ ದಿ ಪೋಯಮ್ ದ ಸ್ಕೂಲ್ ಬಾಯ್ ರಿಟನ್ ಬೈ ವಿಲಿಯಂ ಬ್ಲೇಕ್ ದ ಬಾಯ್ ಫೀಲ್ಸ್ ಅನ್ಹ್ಯಾಪಿ. ಇಲ್ಲಿ ತಾವುಗಳು ಸಂತೋಷದ ಬಗ್ಗೆ ಬರೆಯುವ ಹಾಗೆ ಇಲ್ಲ, ಯಾಕಂದರೆ ಕ್ಲಿಯರಾಗಿ ಕ್ವಶನ್ ಇದೆ. ಏನು ಅಂದರೆ ಎಕ್ಸ್ಪೀರಿಯನ್ಸ್ ಇನ್ಸೈಡ್ ದ ಸ್ಕೂಲ್. ಶಾಲೆಯಲ್ಲಿ ಮಗು ಪದ್ಯದಲ್ಲಿ ಹೇಳಿದ ಹಾಗೆ he is not happy. That is the reason, my dear children, you should say, ಆಯಿತಾ, you should speak about unhappy in your answer. In the poem, discuss ಔಟ್ಸೈಡ್ ಆ್ಯಂಡ್ ದ ಇನ್ಸೈಡ್ ದ ಸ್ಕೂಲ್ ಅಂತ ಇದ್ದರೆ ಎರಡೂ ಡಿಸ್ಕಸನ್ನು ಮಾಡ್ತಾ ತಾವುಗಳು ಫಸ್ಟ್ ಸ್ಟ್ಯಾನ್ಸಾವನ್ನು ಯೂಸ್ ಮಾಡಿ ಹ್ಯಾಪಿನೆಸ್ ಬಗ್ಗೆ ಬರಿಬೋದು. ದ ಸ್ಕೂಲ್ ಬಾಯ್ ಬೈ ವಿಲಿಯಂ ಬ್ಲೇಕ್. ದ ಬಾಯ್ ಫೀಲ್ಸ್ ಅನ್ಹ್ಯಾಪಿ ಅಬೌಟ್ ಗೋಯಿಂಗ್ ಟು ಸ್ಕೂಲ್ ಎಸ್ಪೆಷಲಿ ಡ್ಯೂರಿಂಗ್ ದಿ ಸಮ್ಮರ್ ಸೀಸನ್. ಈ ಸಮ್ಮರು ಇರುವಂಥದ್ದೇ ರಜೆಯ ದಿನಗಳು ಅಂತ, ಬೇಸಿಗೆಯ ರಜೆಗಳು ಅಂತ. ನಿಮ್ಮ ಅಪ್ಪಾಜಿ ಅಮ್ಮ ಕೇಳಿ ಹೇಳ್ತಾರೆ, ಆ ರಜೆಗಳಿಗೆ ಬರೀ ರಜೆಗಳು ಅನ್ನಲ್ಲ, ಸಮ್ಮರ್ ಹಾಲಿಡೇಸ್ ಅಂತಾರೆ, ಬೇಸಿಗೆಯ ರಜೆಗಳು ಅಂತ ಕರೀತಾರೆ. ದ ಬಾಯ್ ಫೀಲ್ಸ್ ಅನ್ಹ್ಯಾಪಿ ಟು ಗೋ ಟು ಸ್ಕೂಲ್ ಡ್ಯೂರಿಂಗ್ ದಿ ಸಮ್ಮರ್ ಸೀಸನ್. ಹಿ ಲವ್ಸ್ ದಿ ಮಾರ್ನಿಂಗ್ಸ್ ವೆನ್ ದ ಸನ್ ಈಸ್ ಶೈನಿಂಗ್. ಮಗುಗೆ ಸೂರ್ಯನ ಕಿರಣ ಬೇಕು ಕಣ್ರಿ. ಹಿ ಲವ್ಸ್ ದಿ ಶೈನಿಂಗ್ ಆಫ್ ದಿ ಸನ್ ಆ್ಯಂಡ್ ಹಿ ವಾಂಟ್ಸ್ ಟು ಎಂಜಾಯ್ ದ ಫ್ರೀಡಮ್ ಆಫ್ ಪ್ಲೇಯಿಂಗ್ ಔಟ್ಸೈಡ್. ಸಮ್ಮರ್ ಡೇಸಲ್ಲಿ, ಸಮ್ಮರ್ ಹಾಲಿಡೇಸ್ನಲ್ಲಿ ದ ಬಾಯ್ ಹಿ ವಾಂಟ್ಸ್ ಟು ಎಂಜಾಯ್ ದಿ ಫ್ರೀಡಮ್ ಆಫ್ ದ ಪ್ಲೇಯಿಂಗ್ ಔಟ್ಸೈಡ್ ಅಂತ. But when he comes to know that he should go to school during the summer, he thinks about the school. All his happiness disappears. ಶಾಲೆ, ಅದು ಸಮ್ಮರ್ ಸೀಸನಲ್ಲಿ, ಸಮ್ಮರ್ ಹಾಲಿಡೇಸಲ್ಲಿ ಶಾಲೆ ಅಂತ ತಲೆಗೆ ಬಂದ ತಕ್ಷಣ ಹಿಸ್ ಎಂಜಾಯ್ ವಿಲ್ ಡಿಸಪಿಯರ್ ಫ್ರಮ್ ಹಿಸ್ ಮೈಂಡ್, ಹಿಸ್ ಹ್ಯಾಪಿನೆಸ್ ವಿಲ್ ಡಿಸಪಿಯರ್ ಫ್ರಮ್ ಹಿಸ್ ಮೈಂಡ್. ಹಿ ವಿಶಸ್ ಟು ಸ್ಪೆಂಡ್ ಹಿಸ್ ಟೈಮ್ ಎಂಜಾಯಿಂಗ್ ನೇಚರ್ ರ್ಯಾದರ್ ದ್ಯಾನ್ ಬೀಯಿಂಗ್ ಸ್ಟಕ್ ಇನ್ಸೈಡ್ ಎ ಕ್ಲಾಸ್ ರೂಮ್. ನೋಡಿ, ಅವನಿಗೆ ಬಯಸ್ತಾ ಇದ್ದಾನೆ. ಬಯಕೆ ಏನು ಅಂದರೆ ಹಿ ವಿಶಸ್ ಟು ಸ್ಪೆಂಡ್ ಹಿಸ್ ಟೈಮ್ ಎಂಜಾಯಿಂಗ್ ವಿತ್ ದ ನೇಚರ್. ಪ್ರಕೃತಿಯ ಜೊತೆಗೆ ಆಟಾಡಬೇಕು ನಾನು. ಅಲ್ಲಾ ಟು ರೈಸ್ ಇನ್ ದ ಸಮ್ಮರ್ ವೆನ್ ದ ಬರ್ಡ್ಸ್ ಸಿಂಗ್ಸ್ ಆನ್ ಎವ್ರಿ ಟ್ರೀ. ಎಷ್ಟು ಚೆನ್ನಾಗಿದೆ ಅಲ್ವಾ ಪೋಯಮು, ಹೌದಲ್ವಾ? ದ ಡಿಸ್ಟೆಂಟ್ ಸನ್ಸ್ ಮ್ಯಾನ್ ವೈನ್ಸ್ ಇಸ್ ಆನ್ ಅಂಡ್ ದ ಸ್ಕೈಲಾರ್ಕ್ ಸಿಂಗ್ಸ್ ವಿತ್ ಮೀ, ಓ ವಾಟ್ ಎ ಸ್ವೀಟ್ ಕಂಪನಿ. ಮಗು ಅಲ್ಲಿ ಎಂಜಾಯ್ ಮಾಡಬೇಕು ಅಂತ ಇದೆ. ಯಾರ ಜೊತೆ? ಬರ್ಡ್ಸ್ ಜೊತೆ, ಹಂಟ್ಸ್ಮ್ಯಾನ್ ಜೊತೆ, ಸ್ಕೈಲಾರ್ಕ್ ಜೊತೆ. ಆದರೆ ರ್ಯಾದರ್ ದ್ಯಾನ್ ಬೀಯಿಂಗ್ ಸ್ಟಕ್ ಇನ್ಸೈಡ್ ಎ ಕ್ಲಾಸ್ ರೂಮ್. ಆದರೆ ಮಗು ಎಲ್ಲಿಗೆ ಹೋಗಬೇಕು ಅಂದರೆ ಶಾಲೆಗೆ ಕಡೆಗೆ ಹೋಗಬೇಕು. ದ ಬಾಯ್ ಲಾಂಗ್ಸ್ ಫಾರ್ ದಿ ಫ್ರೀಡಮ್. ನನಗೆ ಸ್ವತಂತ್ರ ಬೇಕು ಅಂತ ಮಗು ಅಂಗಲಾಸ್ತಾ ಇದೆ. ಫಾರ್ ದ ಫ್ರೀಡಮ್ ದಟ್ ದ ಬರ್ಡ್ ಎಂಜಾಯ್. ಒಂದು ಪಕ್ಷಿಯನ್ನು ನೋಡ್ತಾನೆ, ಎಷ್ಟು ಸಂತೋಷವಾಗಿದೆ ಅಲ್ವಾ ಅಂತ. ಜಸ್ಟ್ ಲೈಕ್ ಎ ಬರ್ಡ್ ಸಿಂಗ್ಸ್ ಫ್ರೀಲಿ ಇನ್ ದಿ ಓಪನ್ ಸ್ಕೈ. ನಾನು ಕೂಡ ಆ ಪಕ್ಷಿಯಂತೆ ಹಾರಾಡಬೇಕು ಅಂದರೆ ಫ್ರೀಡಮನ್ನು ಬಯಸ್ತಾ ಇದ್ದಾನೆ ಅಂತ. ನಾನು ಆ ಪಕ್ಷಿಯಂತೆ ಹಾಡನ್ನು ಹೇಳಬೇಕು. ದ ಬಾಯ್ ಆಲ್ಸೋ ವಾಂಟ್ಸ್ ಟು ಫೀಲ್ ಫ್ರೀ ಹವೆವರ್ ವೆನ್ ಹಿ ಈಸ್ ಅಟ್ ಸ್ಕೂಲ್. ಶಾಲೆಯಲ್ಲಿ ಅವನಿದ್ದಾಗ ಹಿ ಫೀಲ್ಸ್ ಲೈಕ್ ಎ ಟ್ರ್ಯಾಪ್ಡ್ ಬರ್ಡ್ ಅಂತ. ಇಮ್ಯಾಜಿನ್ ಯುವರ್ ಸೆಲ್ಫ್, ಆಯಿತಾ? ಸೊ ದಿ ಪೋಯೆಟ್ ಕಂಪೇರ್ಸ್ ದಿ ಸ್ಕೂಲ್ ಬಾಯ್ ಟು ಎ ಟ್ರ್ಯಾಪ್ಡ್ ಬರ್ಡ್ ಆ್ಯಂಡ್ ದ ಸ್ಕೂಲ್ ಟು ಎ ಟ್ರ್ಯಾಪ್. ಕ್ಲಿಯರ್? ಪಂಜರಕ್ಕೆ, ಕೇಜ್ಗೆ, ಅಲ್ಲಿ ಕೇಜ್ಡ್ ಅಂತ ಬರೀಬೇಕು ನೀವು. ಟ್ರ್ಯಾಪ್ಡ್ ಬದಲಿಗೆ, ಸಾರಿ ಆಯಿತಾ, ಮರ್ತುಬಿಟ್ಟೆ ನಾನು ಚೇಂಜ್ ಮಾಡೋದು. ಈ ಟ್ರ್ಯಾಪ್ಡ್ ಜಾಗದಲ್ಲಿ ತಾವುಗಳು ಕೇಜ್ಡ್ ಬರ್ಡ್ ಅಂತ ಬರೀಬೇಕು. CAGED ಬರ್ಡ್ ಸಪ್ರೇಟಾಗಿ, ಆಯಿತಾ? ಕೇಜ್ಡ್ ಬರ್ಡ್ ಅಂದರೆ ಪಂಜರದಲ್ಲಿ ಇದ್ದಂತಹ ಪಕ್ಷಿಗೆ ತನ್ನನ್ನು ತಾನು ಹೋಲಿಕೆ ಮಾಡ್ಕೊತಾನೆ. ಮಚ್ ಲೈಕ್ ಎ ಬರ್ಡ್ ಇನ್ ಎ ಕೇಜ್. ದ ಪೋಯಮ್ ಕಂಪೇರ್ಸ್,
ನೋಡಿ, ದ ಬಾಯ್ಸ್ ಸಿಚುಯೇಷನ್ ಇನ್ ದ ಸ್ಕೂಲ್ ಟು ಎ ಬರ್ಡ್ಸ್ ಲೈಫ್ ಇನ್ ಕ್ಯಾಪ್ಟಿವಿಟಿ ಅಂತ ಹೇಳಿದರೆ ಕೇಜ್ಡ್ ಅಂತ, ಆಯಿತಾ. ಅಂದರೆ ಫ್ರೀಡಮನ್ನು ತೆಗೆದುಬಿಟ್ಟು ಒಂದು ಬರ್ಡಿಗೆ ಕೇಜಲ್ಲಿಟ್ಟ ಹಾಗೆ ಮಗುವಿನ ಸಂತೋಷವನ್ನು ತಾವುಗಳು ಕ್ರಶ್ ಮಾಡಿಬಿಟ್ಟು, ತಾವುಗಳು ಹಿಂಡರ್ ಮಾಡಿಬಿಟ್ಟು ಎಳ್ಕೊಂಬಂದು ಶಾಲೆಯಲ್ಲಿ ಕುಂದಿರ್ಸಿದರೆ ರಜೆಯ ದಿನಗಳಲ್ಲಿ. The poem compares the boy's situation in the school to a bird life in a captivity. The boy's imagination and joy are caged. ಮಗುವಿನ ಇಮ್ಯಾಜಿನೇಷನ್ ಏನಿತ್ತಲ್ವ, ಆಯಿತಾ, ಥಿಂಕಿಂಗು ಸ್ಕಿಲ್ಲು ಎಲ್ಲದೂ ಕೂಡ ಇವತ್ತು ಕೇಜ್ ಒಳಗಡೆ ಇದೆ. ಜಸ್ಟ್ ಲೈಕ್ ಎ ಕೇಜ್ಡ್ ಬರ್ಡ್ ಈಸ್ ಸೈಲೆಂಟ್ ವೆನ್ ಇಟ್ ಈಸ್ ಲಾಕ್ಡ್ ಅಪ್ ಅಂತ. ಕೇಜ್ಡ್ ಬರ್ಡ್ ಕೂಡ ಒಂದು ಪಂಜರದಲ್ಲಿ ಏನು ಮಾಡುತ್ತೆ, ಎಷ್ಟು ಅಂತ ಕಾಕ 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 ಅಂತ ಒಯ್ಕಣತ್ತಲ್ವ, ಆಯಿತಾ. ಹಾಗೆ ಈ ಮಗು ಕೂಡ ತನ್ನ ಒಂದು ಏನಂತೀರ 4 ಗೋಡೆಯ ಮಧ್ಯೆ ಕೂತ್ಕೊಂಡು ಬಿಟ್ವೀನ್ ದ 4 walls it lost its imagination and the creativity ಅಂತ. The image of the bird in the poem shows that both the boy and the bird are not able to express themselves fully ಅಂತ. ಎಕ್ಸ್ಪ್ರೆಸ್ ಮಾಡ್ಬೋದು, ಆದರೆ ಆ ಲೆವೆಲ್ಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ ಅಂತ. ಎಕ್ಸಾಂಪಲ್ ಮೈ ಡಿಯರ್ ಚಿಲ್ಡ್ರನ್, ನೀವು ಮನೆಯಲ್ಲಿ ಇದ್ದಂತಹ ಫ್ರೀಡಮ್ಮು ಶಾಲೆಯಲ್ಲಿ ಅಥವಾ ತರಗತಿನಲ್ಲಿ ಸಿಗಲ್ಲ. ತರಗತಿನಲ್ಲಿ ಸಿಗುವಂತಹ ಸಂತೋಷ ಮನೆಯಲ್ಲಿ ಸಿಗಲ್ಲ. ಯಾಕಂದರೆ ಸಹಪಾಠಿಗಳು ಇರ್ತಾರೆ. ಇದೇ ಸಂತೋಷ ಬೇರೆ, ಅದೇ ಸಂತೋಷ ಬೇರೆ. ಎಲ್ಲರಿಗೂ ಏನು ಬೇಕು ಗೊತ್ತಾ, ಕೊನೆಯ ಹಂತದಲ್ಲಿ ಅಟ್ ದಿ ಫೈನಲ್ ಏಜ್, ದ ಫೈನಲ್ ಮೂಮೆಂಟ್, ಫೈನಲ್ ಟೈಮಲ್ಲಿ ಎಲ್ಲರಿಗೂ ಮನೆಯಲ್ಲಿ ಇರುವಂತಹ ಸಂತೋಷ ಬೇಕು, ಪ್ರೀತಿ ವಾತ್ಸಲ್ಯ ಬೇಕು. ನೋಡಿ, ದ ಇಮೇಜ್ ಆಫ್ ದಿ ಬರ್ಡ್ ಇನ್ ದ ಪೋಯಮ್ ಶೋಸ್ ದಟ್ both the boy and the bird are not able to express themselves fully. The boy's spirit is crushed. ಚೂರು ಆಗಿಬಿಡ್ತು ಕಣ್ರಿ ಮಗುವಿನ, ಆಯಿತಾ. ಇದ್ದಂತಹ ಉತ್ಸಾಹ ಎಲ್ಲದು ಓದಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಆಟಾಡಬೇಕು, ಎಲ್ಲದೂ ಹೋಗ್ಬಿಡ್ತು. ಈಸ್ ಕ್ರಶ್ಡ್ ಅಂಡರ್ ದಿ ರೂಟೀನ್ ಆಫ್ ದಿ ಸ್ಕೂಲ್. ಶಾಲೆನಲ್ಲಿದ್ದಂತಹ ಟೈಮ್ ಟೇಬಲ್ಲು ಎಲ್ಲ ಹಾಳು ಎಬ್ಬಿಸ್ಬಿಡ್ತು ಕಣ್ರಿ. ಜಸ್ಟ್ ಲೈಕ್ ದ ಬರ್ಡ್ ಈಸ್ ಅನ್ಏಬಲ್ ಟು ಸಿಂಗ್ ಇನ್ ಎ ಕೇಜ್, ದಿ ಬಾಯ್ ಈಸ್ ಅನ್ಏಬಲ್ ಟು ಎಕ್ಸ್ಪ್ರೆಸ್ ಹಿಸ್ ಕ್ರಿಯೇಟಿವಿಟಿ, ಹಿಸ್ ಥಿಂಕಿಂಗ್, ಆಯಿತಾ, ಹಿಸ್ ಎಂಜಾಯ್ಮೆಂಟ್. ದ ಪೋಯಮ್ ಸಜೆಸ್ಟೆಡ್ ದ್ಯಾಟ್ the school, instead of nurturing the child creativity and imagination, it limits it ಅಂತ. ಹಾಗಾಗಿ ರವೀಂದ್ರನಾಥ್ ಠಾಗೂರ್ ಅವರು ಇವರೆಲ್ಲ ಹೊಡೆದಾಡಿದ್ದು ಏನಕ್ಕೆ ಅಂತ ಹೇಳಿದರೆ, ಆಯಿತಾ, ಏನು ನೋಡಿ, ಎಲ್ಲ ಫಿಲಾಸಫರ್ಸ್ ಒಂದು ಮಾತನ್ನು ಹೇಳ್ತಾರೆ, ಎಜುಕೇಷನ್ ಈಸ್ ನಾಟ್ ಓನ್ಲಿ ಗೆಟಿಂಗ್ ಎಜುಕೇಷನ್ ಇನ್ ದ ಸ್ಕೂಲ್ ಈಸ್ ವೇಸ್ಟ್ ಅಂತ. ಎಂಥ ಎಜುಕೇಷನ್ ಪಡಿಬೇಕು ಅಂತ ಹೇಳಿದರೆ ಪ್ರಾಕ್ಟಿಕಲ್ ಎಜುಕೇಷನ್ ಅಂತ, ಲೈಫ್ ಸ್ಕಿಲ್ ಓರಿಯೆಂಟೆಡ್ ಎಜುಕೇಷನ್ ಅಂತ. ಅಂದರೆ ಮುಂದೆ ಆ ಎಜುಕೇಷನ್ ನಮಗೆ ಹೋಗಿ ಲೈಫಲ್ಲಿ ಪಾಠ ಕಲಿಸ್ಬೇಕು ಅಂತ ಎಜುಕೇಷನ್ನು ಹೇಳ್ಕೊಟ್ರು ತಮ್ಮ. ಬರೀ ಬಾಯ್ಟ್ ಹೊಡಿಸಿ ಗಟ್ಟು ಹೊಡಿಸಿ ಓರಲ್ಲು, ಆಯಿತಾ, ವೇಸ್ಟ್ ಅಂತ. ನೋಡಿ, ದ ಚೈಲ್ಡ್ಸ್ ಕ್ರಿಯೇಟಿವಿಟಿ ಆ್ಯಂಡ್ ಇಮ್ಯಾಜಿನೇಷನ್ ಲಿಮಿಟ್ಸ್ ಇಟ್ ವಿಚ್ ಮೇಕ್ಸ್ ದ ಬಾಯ್ ಫೀಲ್ ಸ್ಯಾಡ್ ಆ್ಯಂಡ್ ಇಂಪ್ರಿಸೆಂಟ್ ಅಂತ. ಇದು ಅವನ ಸ್ಟೋರಿಯಾಗಿರುತ್ತೆ. ಯಾರ್ದು ಹೇಳಿ ನೋಡವ, ನಮ್ಮ ಸ್ಕೂಲ್ ಬಾಯ್ದು. ಬಹಳ ಈಸಿಯಾಗಿರುವಂಥದ್ದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಚೆನ್ನಾಗಿ ಬರೆದು ಚೆನ್ನಾಗಿ ಅಂಕಗಳನ್ನು ತೆಗೆದು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಂದು ಇಂಗ್ಲೀಷ್ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಆಮೇಲೆ ಮಿಡ್ ಟರ್ಮ್ ಎಕ್ಸಾಮಿಗೆ ಬೇಕಾಗಿರುವಂಥ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್. ಚೆನ್ನಾಗಿ ಬರೆದು ಚೆನ್ನಾಗಿ ಕಲಿತು ಒಳ್ಳೆ ಅಂಕಗಳನ್ನು ತೆಗೆದು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸರ್. ಎಕ್ಸಾಮ್ ಆದಮೇಲೆಲ್ಲ, ಎಕ್ಸಾಮ್ಗಿಂತ ಮುಂಚೆ. ಧನ್ಯವಾದಗಳು.